ಆಪ್ ಕಿ ಅದಾಲತ್ನಲ್ಲಿ ಫ್ರೀ ಸ್ಟೈಲ್ ಸಿಂಗಿಂಗ್ ಸ್ಟಾರ್ ಬಾದ್ಶಾ ಮೇಲೆ ಮುಂದಿನ ಆರೋಪ ಇವರು ದೊಡ್ಡ ಮೋಸಗಾರ ಅನ್ನೋದು. ಬಾದ್ಶಾ, ನೀವು ಬರೀತೀರಾ? ಏಕ್ತಾ ಅಪ್ನಾ ಭಾಯಿ, ಆಜ್ ಉಸ್ಕಿ ಯಾದ್ ಆಯಿ, ಓ ಬಿ ಕೇಸಾ ಟೈಮ್ ಥಾ ಜೋ ಹೋ ಗೈ ಲಡಾಯಿ. ಯಾರು ಈ ಭಾಯಿ? ಯಾರ್ ನೆನ್ಪಾಯ್ತು? ಇದು ನಾನು ಹನಿ ಸಿಂಗ್ಗೋಸ್ಕರ ಬರೆದಿದ್ದೆ ಸರ್. ಹೆವಿ ಕ್ವಶನ್ ಕೇಳ್ಬಿಟ್ರಿ ನೀವು. ಅವ್ರಿಗೋಸ್ಕರ ಬರೆದಿದ್ದೆ. ನೀವು ಅವ್ರ ಬಗ್ಗೆ ಇನ್ನೂ ಒಂದ್ ಬರ್ದಿದ್ರಿ, ಇನ್ಸೆ ಗೇಮ್ ಕ್ರ್ಯಾಕ್ ನೈ ಹೋರ, ಕುಚ್ ಲೋಗ್ ಕಾ ಕಮ್ ಬ್ಯಾಕ್ ನೈ ಹೋರ. ಇದಂತೂ ಜಗತ್ತಿಗೆ ಗೊತ್ತಿದೆ ಸರ್, ಜಗತ್ತಿಗೆ ಗೊತ್ತಿದೆ ಯಾರಿಗೋಸ್ಕರ ಅಂತ. ಹಾ, ಆದ್ರೆ ಯಾರ್ ಜೊತೆಗೆ ನೀವು ಎಷ್ಟು ಫ್ರೆಂಡ್ಲಿ ಆಗಿದ್ರೋ, ಎಂಥ ಸಂಬಂಧ ಇತ್ತೋ ಅವ್ರ ಬಗ್ಗೆ ಹೀಗೆಲ್ಲ ಬರೆಯೋದಾ? ಸರ್ ಸರ್ ಇಷ್ಟಂತೂ ಅಧಿಕಾರ ಇದ್ದೇ ಇರುತ್ತಲ್ವಾ ಸರ್? ಇಷ್ಟಂತೂ ಮಾಡಲೇಬೋದಲ್ವಾ? ನನ್ನ ಗೆಳೆಯ, ನನ್ನ ಅಣ್ಣ ತಮ್ಮ, ನಾನೇನಾದರೂ ಅನ್ಬೋದು, ಬೇರೆ ಯಾರು ಅನ್ಬಾರ್ದು. ನೀವಂತೂ ನಿಮ್ಗೂ ಅವ್ರಿಗೂ ವ್ಯತ್ಯಾಸನೂ ಹೇಳ್ಬಿಟ್ರಿ. ನಾನು ರೋಲ್ಸ್ ರಾಯ್ ಮತ್ತೆ ಅವರು. ಸರ್ ಇದು ನಡೀತಾ ಇರುತ್ತೆ. ಇದೆಯಲ್ಲ, ನಮ್ಮ ಮ್ಯೂಸಿಕ್ ಜಾನರ್, ನಾವಿರೋ ಫೀಲ್ಡಲ್ಲಿ ಇದು ನಡೀತಾ ಇರುತ್ತೆ ಸರ್. ಅಲ್ಲಿ ಇದೆಲ್ಲ ನಡೀಲಿಲ್ಲ ಅಂದರೆ ಎಂಟರ್ಟೈನ್ಮೆಂಟ್ ಎಲ್ಲಿಂದ ಇರುತ್ತೆ ಸರ್? ಇಟ್ ಈಸ್ ಎಂಟರ್ಟೈನ್ಮೆಂಟ್, ಬಟ್ ಇದಕ್ಕಿಂತ ಜಾಸ್ತಿ. ಆದ್ರೆ ಇದು ನಿಜಾನೇ ಅಲ್ವಾ? ಹನಿ ಸಿಂಗ್ ಮತ್ತೆ ನೀವು ಕ್ಲೋಸ್ ಆಗಿದ್ರಿ, ಜೊತೆಯಾಗಿದ್ರಿ. ಹನಿ ಸಿಂಗ್ ನಿಮ್ಗೆ ಹಾಡ್ ಬರೆಯೋದನ್ನ ಹೇಳ್ಕೊಟ್ರು, ನಿಮ್ಗೆ ರ್ಯಾಪ್ ಮಾಡೋದನ್ನ ಹೇಳ್ಕೊಟ್ರು. ಇಲ್ಲ, ಇದು ಸುಳ್ಳು ಸರ್. ಜಾಸ್ತಿ ಆಗೋಯ್ತು ಸರ್. ಅದು ಸಾಮಾನ್ಯವಾಗಿ ಅಣ್ಣ ಅಂತ ಯಾರಿಗೂ ಅನ್ನಲ್ಲ ನಾನು. ನಾವು ಜೊತೆಲಿದ್ವಿ, ಮತ್ತು ನನ್ನ ಪ್ರಾಣ ಆಗಿದ್ರು ಅವರು. ಅದಲ್ಲದೆ ನಾನು ಅವ್ರಿಗೋಸ್ಕರ ಬರೀತಿದ್ದೆ ಸರ್. ಅವ್ರು ಬರೆಯೋದು ಕಲಿಸಿಲ್ಲ, ನಾನು ಬರೀತಿದ್ದೆ, ಅದಕ್ಕೆ ನಾವು ಸಿಕ್ಕಿದ್ವಿ. ನಾನು ಅವ್ರಿಗೋಸ್ಕರ ಬರೀತಿದ್ದೆ, ಮತ್ತು ಅವ್ರು ಮ್ಯೂಸಿಕ್ ಮಾಡ್ತಿದ್ರು, ಮತ್ತು ನಮ್ಮ ಜೋಡಿ ಖತರ್ನಾಕಿತ್ತು ಸರ್. ಅದು ನಮಗೆ ಕುಣಿಯೋ ಹುಚ್ಚಿತ್ತು, ಅವನಿಗೆ ಕುಣಿಸೋಕೆ ಬರ್ತಿತ್ತು. ಸೊ ಬ್ರೇಕಪ್ ಹೇಗಾಯ್ತು? ಏನ್ ಜಗಳ ಆಯ್ತು? ಬ್ರೇಕಪ್ ಹೇಗಾಯ್ತು? ಅಟೆನ್ಷನ್ ಕೊಡ್ತಾ ಇರಲಿಲ್ಲ ಸರ್ ಅವ್ರು ನನಗೆ. ನಾನು ತುಂಬ ಇನ್ವೆಸ್ಟೆಡ್ ಇದ್ದೆ ರಿಲೇಷನ್ಶಿಪ್ಪಲ್ಲಿ. ಚೀಟ್ ಮಾಡ್ಬಿಟ್ಟ ಸರ್ ಅವ್ನು ನನಗೆ. ಏನಿಲ್ಲ ಸರ್, ಅಂದರೆ ತುಂಬ ಡಿಫ್ರೆನ್ಸಸ್ ಬರೋಕ್ಕೆ ಶುರುವಾಯಿತು. ನಾವು 6 ವರ್ಷ ಜೊತೆಲಿದ್ವಿ. ಆಮೇಲೆ ಅವ್ರ ಕರಿಯರ್ ಗ್ರಾಫೇ ಬೇರೆ ಇತ್ತು, ನನ್ನ ಕರಿಯರ್ ಗ್ರಾಫ್ ಬೇರೆ. ಎಕ್ಸ್ಪೆಕ್ಟೇಷನ್ಸ್ದು ಮಿಸ್ ಮ್ಯಾಚ್ ಆಗುತ್ತಲ್ಲ ಸರ್, ಅವಾಗ ಬೇರೆನೇ ಆಗೋಗುತ್ತೆ. ಮತ್ತಲ್ಲಿ ನಡೆದಿದ್ದೂ ಇದೆ ಸರ್, ಬೇರೆ ಏನಿಲ್ಲ. ಆದ್ರೆ ನಿಮ್ಮ ಕರಿಯರ್ ಚೆನ್ನಾಗಾದಾಗ, ನೀವು ರ್ಯಾಪರ್ ಆದಾಗ ಅವ್ರಿಗೆ ಜಾಸ್ತಿ ಕೆಲಸ ಸಿಗ್ತಿರ್ಲಿಲ್ಲ. ಸೊ ಆಗ ನೀವು ಸ್ವಲ್ಪ ಸಿಂಪತೈಸ್ ಮಾಡ್ಬೋದಾಗಿತ್ತು, ಸಹಾಯ ಮಾಡ್ಬೋದಾಗಿತ್ತು ಅವರಿಗೆ. ಅವ್ರಿಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ ಸರ್. ಅಂದರೆ ಅವರೇ ಸಕ್ಷಮರಾಗಿದ್ದಾರೆ ಅವರು. ಹಾಂ, ಅದು ಅವ್ರ ಆರೋಗ್ಯ ಹಾಳಾದಾಗ ಅವರು ಸ್ವಲ್ಪ ಚೇತರಿಸ್ಕೊಳ್ತಾ ಇರುವಾಗ ನನಗೆ ನೆನಪಿದೆ, ಮಿರ್ಚಿ ಮ್ಯೂಸಿಕ್ ಅವಾರ್ಡ್ಸ್ ನಡೀತಾ ಇತ್ತು. ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋದೆ, ಅವ್ರು ನನ್ನ ಭೇಟಿ ಮಾಡಲಿಲ್ಲ. ನೆನಪಿದೆ ನನಗೆ. ಯಾಕೆ ಭೇಟಿ ಮಾಡ್ಬೇಕು? ನೀವು ಅವ್ರಿಗೆ ಎಂತೆಂಥ ಮಾತಂದಿದ್ರಿ, ಯೋ ಹನಿ ಸಿಂಗ್ ಮೊದಲು ಬಿಸ್ನೆಸ್ ಮ್ಯಾನ್, ಆಮೇಲೆ ರ್ಯಾಪರ್ ಆಗಿದ್ದು ಅಂತ. ಇದರಲ್ಲೇನು ಕೆಟ್ಟದಂದೆ? ಒಳ್ಳೇದಲ್ವಾ ಸರ್? ಬಿಸ್ನೆಸ್ ಮ್ಯಾನ್ ಕೂಡ, ರ್ಯಾಪರ್ ಕೂಡ. ಅಂದರೆ ಅವ್ರಿಗೆ ಮಾಡಕ್ಕೆ ಬರುತ್ತೆ ಬಿಸ್ನೆಸ್, ಜನ ಕಲಿಬೇಕು ಅದನ್ನ ನೋಡಿ. ಮತ್ತೆ ನಿಮ್ ಬಗ್ಗೆನೂ ಹೇಳ್ತಾರೆ, ಯೂಟ್ಯೂಬ್ನಲ್ಲಿ ಏನ್ ನಂಬರ್ಸ್ ಬರುತ್ತಲ್ಲ ಅದನ್ನ ಎನ್ಹ್ಯಾನ್ಸ್ ಮಾಡ್ಲಾಗ್ತಿದೆ ಅಂತ. ಹೇಗೆ? ನೀವು ಕ್ಲೇಮ್ ಮಾಡಿದ್ರಿ ಪಾಗಲ್ಗೆ 70 ಮಿಲಿಯನ್ ವ್ಯೂಸ್ ಬಂತು ಅಂತ. ಹೌದು. ಆದ್ರೆ ಇದನ್ನ ಯೂಟ್ಯೂಬ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ ಇದಕ್ಕೆ ದುಡ್ಡು ಕೊಟ್ಟು ಜಾಸ್ತಿ ಮಾಡಿದ್ರು ಅಂತ. ಮತ್ತೆ ಕೊಟ್ಟಿದ್ದೆ ಸರ್ ದುಡ್ಡು. ಗೂಗಲ್ ಆಡ್ವರ್ಡ್ಸ್ ಇರುತ್ತೆ, ಅದಕ್ಕೆ ದುಡ್ಡು ಕೊಟ್ಟಿದ್ದೆ. ಕೆಟ್ಟ ಕೆಲಸ ಏನು ಮಾಡಿಲ್ವಲ್ಲ ಸರ್, ರಸೀದಿ ಇದೆ ನನ್ನ ಹತ್ರ ಅದರದ್ದು. ಗೂಗಲ್ ಆಡ್ವರ್ಡ್ಸ್ ಬಳಸಿದ್ದೆ ಸರ್. ನನಗೇನಿತ್ತು ಅಂದರೆ ಸರ್, ನನ್ನ ಸಾಂಗು ಒಂದು ಇಂಡಿಯನ್ ಸಾಂಗು ವರ್ಲ್ಡ್ ನಂಬರ್ 1 ಸಾಂಗ್ ಆಗಬೇಕು, ಯಾಕಾಗಬಾರ್ದು? ಅದಕ್ಕೆ ನಾನು ಗೂಗಲ್ ಆಡ್ವರ್ಡ್ಸ್ ಯೂಸ್ ಮಾಡಿದೆ. ಖಂಡಿತ ಎಲ್ಲರೂ ಈ ಕೆಲಸ ಮಾಡ್ತಾರೆ ಸರ್, ಆದರೆ ಹೇಳ್ಕೊಳಲ್ಲ. ನಾನು ಎದೆ ತಟ್ಕೊಂಡು ಹೇಳ್ದೆ ಅಷ್ಟೇ. ಅಂದ್ರೆ ಇಡೀ ಪ್ರಪಂಚ ಮಾಡುತ್ತೆ, ಸಿಕ್ಕಾಕೊಳ್ಳಲ್ಲ, ನೀವು ಸಿಕ್ಕಾಕೊಳ್ಳಿ. ಇಲ್ಲ ಸರ್, ನಾನು ಹೇಳ್ದೆ, ನಾನು ಸೋಷಿಯಲ್ ಮೀಡಿಯಾಗೆ ಬಂದು ಹೇಳಿದ್ದೆ, ನಾನು ಗೂಗಲ್ ಆಡ್ವರ್ಡ್ಸ್ ಯೂಸ್ ಮಾಡಿದ್ದೀನಿ, ಅದರಿಂದ ಈ ವ್ಯೂಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ. ಸೊ ನೀವೇನ್ ದುಡ್ಡನ್ನ ಖರ್ಚು ಮಾಡಿದ್ರಿ? 72 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಅದರಿಂದ ಹೌದು. ಉಪಯೋಗ ಆಯ್ತಾ? ಹೌದು, ನನಗೇನು ಬೇಕಿತ್ತು ಅದು ಸಿಕ್ತು ಸರ್. ಏನಾಗುತ್ತೆ ಅಂದರೆ, ನಾವು
ಒಂದು ಸಾಂಗ್ ಮಾಡಿದಾಗ ಅದು ತುಂಬ ಜನರಿಗೆ ರೀಚ್ ಆಗಲಿ ಅನ್ನೋದು ಇರುತ್ತೆ. ನನಗೆ ಗೊತ್ತಿತ್ತು ಇಂಡಿಯಾದಲ್ಲಿ ನನ್ನ ಸಾಂಗಿಗೆ ಎಷ್ಟು ರೀಚ್ ಇದೆ ಅಂತ. ಬಟ್ ನಾನು ಅದನ್ನ ಗ್ಲೋಬಲ್ ಆಗಿ ತಗೊಂಡು ಹೋಗ್ಬೇಕು ಅಂದ್ರೆ ನಾನು ಪ್ರತಿ ಕಂಟ್ರಿಯಲ್ಲೂ ಆಡ್ಸ್ ಹಾಕ್ಬೇಕು ಗೂಗಲ್ ಆಡ್ವರ್ಡ್ಸ್ ಥ್ರೂ. ಅದು ನಮಗೆ ಬೇಕಿತ್ತು. ಮತ್ತು ಅದರಿಂದ ಲಾಭ ಆಯಿತು. ಅಂದರೆ ಆ ಟೈಮಿಗೆ ಎಷ್ಟಾಗಬೇಕೋ ಅಷ್ಟಾಯಿತು. ಆದ್ರೆ ಒಂದು ಸಮಯ ಬಂತು, ಯಾವ ಮ್ಯೂಸಿಕ್ ನಿಮ್ಮನ್ನ ರೂಪಿಸ್ತೋ, ಯಾವ ಮ್ಯೂಸಿಕ್ ನಿಮ್ಗೆ ಎಲ್ಲವನ್ನೂ ಕೊಡ್ತೋ, ಯಾವ ಮ್ಯೂಸಿಕ್ಕಿಂದ ನಿಮ್ಗೆ ಇಷ್ಟೊಂದು ಪ್ರೀತಿ ಮರ್ಯಾದೆ ಸಿಕ್ತೋ, ಆ ಮ್ಯೂಸಿಕ್ನ ಬಿಟ್ಬಿಟ್ರಿ, ಶೋಸ್ ಕ್ಯಾನ್ಸಲ್ ಮಾಡ್ಬಿಟ್ರಿ. ನನಗೆ ಕ್ಲಿನಿಕಲ್ ಡಿಪ್ರೆಷರ್ ಮತ್ತು ಸಿವಿಯರ್ ಆ್ಯನ್ಸೈಟಿ ಡಿಸಾರ್ಡರ್ ಇತ್ತು. 6 ತಿಂಗಳು ಮೆಡಿಕೇಷನ್ ಮೇಲಿದ್ದೆ ನಾನು. ಆ, ಆ ಟೈಮ್ ಸರ್ ತುಂಬ ಕೆಟ್ಟ ಟೈಮ್ ಇತ್ತು. ತುಂಬ ಡಾರ್ಕ್ ಟೈಮ್ ಅದು. ಆ ಟೈಮ್ನಲ್ಲಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಇದು ಯಾವಾಗ ಮುಗ್ದೋಗುತ್ತೆ ಅನಿಸುತ್ತೆ. ಅಂದರೆ ನೀವು ಯಾವ ಥರ ಯೋಚನೆ ಮಾಡ್ತೀರಿ ಅಂದರೆ, ಸ್ವಲ್ಪ ಡಾರ್ಕ್ ಮಾತು ಹೇಳ್ತೀನಿ, ಅಂದರೆ ಇದಕ್ಕಿಂತ ಮನುಷ್ಯ ಸಾಯೋದು ಉತ್ತಮ, ಅವಾಗ ಇದು ಮುಗ್ದೋಗುತ್ತೇನೋ ಅನಿಸ್ಬಿಡುತ್ತೆ. ಸೊ ನಾನು ಆ ಹಂತ ದಾಟ್ ಬಂದಿದ್ದೀನಿ. ಅದಕ್ಕೆ ನಾನು ದ್ಯಾಟ್ ಈಸ್ ವೈ ಪ್ರಾಬಬ್ಲಿ ಐ ವೆಂಟ್ ಅಪ್ ಟು ಹನಿ ಆ್ಯಂಡ್ ಆ ವರ್ಡ್ಸ್ ಬಳಸಿದೆ. ಬಿಕಾಸ್ ನನಗೆ ಗೊತ್ತಾಗಿತ್ತು ಅವರು ಇದೇ ಥರ ತೊಂದರೆ ಅನುಭವಿಸ್ತಿದ್ದಾರೆ ಅಂತ. ಮತ್ತು ಆ ಟೈಮ್ನಲ್ಲಿ ನನ್ನ ಮನಸ್ಸಲ್ಲಿದ್ದ ಒಂದು ದೊಡ್ಡ ವಿಷಯ ಅಂದರೆ ಅವ್ರ ತಂದೆ ತಾಯಿ ಅನುಭವಿಸ್ತಾ ಇರೋದು ಯಾರು ಅನುಭವಿಸ್ಬಾರ್ದು ಅಂತ. ಯಾಕಂದರೆ ತಂದೆ ತಾಯಿಗೆ ಮಗ ಆರೋಗ್ಯವಾಗಿರ್ಬೇಕು ಸರ್, ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಬೇರೆ ಎಲ್ಲ ಇಲ್ಲೇ ಇರುತ್ತೆ ಸರ್, ಹೆಸರು, ಫೇಮು, ದುಡ್ಡು, ಡೇಸ್, ಕಮ್ಬ್ಯಾಕ್ ಎಲ್ಲ ಇಲ್ಲೇ ಇರುತ್ತೆ. ಎಲ್ಲ ನಶ್ವರ ಸರ್. ಈ ಜಗತ್ತಲ್ಲಿ ಬಂದಿದ್ದೀವಿ, ಒಂದಿನ ಸಾಯಬೇಕು, ಮಧ್ಯದಲ್ಲಿ ಡ್ರಾಮಾ ಏನಿದೆ ಸೂಪರ್ ಆಗಿರಬೇಕು. ಆ ಡ್ರಾಮಾ ಸಖತ್ತಾಗಿರ್ಬೇಕು. ಆದರೆ ಇವೆಂಚುಲಿ ಒಂದು ವಿಷಯ ಏನಂದರೆ ಹೆಲ್ತ್ ಮತ್ತು ಅಪ್ಪ ಅಮ್ಮನ ಆಶೀರ್ವಾದ. ಇದಕ್ಕಿಂತ ಬೇರೆ ಏನೂ ಇಲ್ಲ ಸರ್, ಇದಕ್ಕಿಂತ ಹೆಚ್ಚೇನಿಲ್ಲ. ಒಂದು ಕೆಟ್ಟ ಸಮಯ ಇತ್ತು, ಆದರೆ ಹೊರಟೋಯ್ತು. ಆದರೆ ನನ್ನ ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ನರೇಂದ್ರ ಪೃಥ್ವಿ. ನಾನು ಇವತ್ತು ಅವ್ರ ಜೊತೆ ಮಾತಾಡ್ತಿರ್ತೀನಿ. ಆದ್ರೆ ನೀವು ಇಷ್ಟೊಂದು ನಾಜುಕ್ ಮನಸ್ಸಿನವರು ಹೇಗಾದ್ರಿ? ಒಂದು ಫಿಲ್ಮ್ ಕಾರಣದಿಂದ ನೀವು ತಲೆ ಕೆಡಿಸ್ಕೊಂಡ್ಬಿಟ್ರಂತೆ. ಸರ್ ಅದೇನಾಗಿತ್ತು ಅಂದರೆ ನನ್ನ ಟ್ರೀಟ್ಮೆಂಟ್ ಆವಾಗ ನಡೀತಾ ಇತ್ತು. ಸೊ ಆವಾಗ ಟ್ರೀಟ್ಮೆಂಟ್ ನಡೆಯುವಾಗ ನೀವು ಟ್ಯಾಬ್ಲೆಟ್ ತೊಗೊಳೋದಿರುತ್ತೆ. ನಿಮಗೆ ಆ್ಯನ್ಸೈಟಿ ಆದಾಗ ಅದೆಲ್ಲ ಒಂದು ಸೈಕಲ್ ಇರುತ್ತೆ. ಸೊ ನನ್ನ ಟ್ರೀಟ್ಮೆಂಟ್ ನಡೆಯುವಾಗ ನಾನು ಸಿನಿಮಾ ನೋಡೋಕೆ ಹೋಗ್ಬಿಟ್ಟೆ. ಲೂಟೇರಾ ನೋಡಿದ್ದೀರಾ ನೀವು? ರಣವೀರ್ ಸಿಂಗ್ ಮತ್ತು ಸೋನಾಕ್ಷಿ ಸಿನ್ಹಾ. ಆ ಸಿನಿಮಾ ನೋಡಿ ಬಂದಮೇಲೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ತುಂಬ ಕೆಟ್ಟ ಡಿಪ್ರೆಷನ್ ಅಟ್ಯಾಕ್. ಆ್ಯಂಡ್ ನಾನು ಪ್ರತಿ ಮೆಡಿಸಿನ್ದು ಡಬಲ್ ಡೋಸ್ ತೊಗೊಂಬಿಟ್ಟೆ. ಮತ್ತು ಹೋಗಿ ನಾನು ಮಲ್ಕೊಂಬಿಟ್ಟೆ. ಮತ್ತು ಬೆಳಗ್ಗೆ ಎದ್ದು ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ. ನಾನಂದೆ, ಸರ್ ಒಂದು ಪ್ರಾಬ್ಲಮ್ ಆಗಿದೆ ಅಂತ. ಅವ್ರು ಏನಾಯಿತು ಅಂದರು. ನಾನು ಹೇಳಿದೆ, ನಾನು ರಾತ್ರಿ ಒಂದು ಸಿನಿಮಾ ನೋಡಿದೆ ಲುಟೇರಾ, ನನಗೆ ತುಂಬ ಆ್ಯನ್ಸೈಟಿ ಆಯಿತು, ತುಂಬ ಡಿಪ್ರೆಷನ್ ಆಯಿತು, ಪ್ರತಿ ಮೆಡಿಸಿನ್ದು ಡಬಲ್ ಡೋಸ್ ತೊಗೊಂಡೆ ಅಂತ ಹೇಳಿದೆ. ಈ ಮೆಡಿಸಿನ್ ಏನಂದರೆ ಡೋಸ್ ಪ್ರಕಾರನೇ ಹೋಗಬೇಕು, ನಿಮ್ಮ ಇಷ್ಟ ಬಂದಂಗೆಲ್ಲ ತೊಗೊಳಕ್ಕಾಗಲ್ಲ. ಡಾಕ್ಟರ್ ಅಂದ, ಹೌದಾ, ಒಂದು ಕೆಲಸ ಮಾಡು ಅಂದರು. ನಾನು ಹೇಳಿ ಅಂದೆ, ರಾಂಜನಾ ಸಿನಿಮಾ ನೋಡಲೇಬೇಡ ನೀನು ಅಂದರು. ಸೊ ನೋಡಿದ್ರೆ ಟ್ರಿಪಲ್ ಡೋಸ್ ತಗೋಬೇಕಾಗಿರೋದು. ಏನಾಗ್ತಿತ್ತೋ ಗೊತ್ತಿಲ್ಲ. ಅದು ಚಿಕ್ಕ ಚಿಕ್ಕ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ ಸರ್, ಯಾವ್ದು ನೋಡಿ ಟ್ರಿಗರ್ ಆಗುತ್ತೆ ಹೇಳೋಕ್ಕಾಗಲ್ಲ. ಎನ್ಸೈಟಿ ಬಗ್ಗೆ ಹೇಳ್ತೀನಿ, ಈಗ ಹೇಳೋ ಸಂದರ್ಭ ಬಂದಿದೆ. ಎನ್ಸೈಟಿ ಎಲ್ರಿಗೂ ಆಗುತ್ತೆ. ಕೆಲವ್ರಿಗೆ ಹಾವು ನೋಡಿದ್ರೆ ಆಗುತ್ತೆ, ಯಾವ್ದು ನೋಡಿದ್ರೂ ಆಗ್ಬೋದು. ಈ ಆ್ಯನ್ಸೈಟಿ ದೊಡ್ಡ ಮಟ್ಟದಲ್ಲಿದ್ರೆ ಅದನ್ನು ಡಿಸಾರ್ಡರ್ ಅಂತಾರೆ, ಆ್ಯನ್ಸೈಟಿ ಡಿಸಾರ್ಡರ್ ಅಂತಾರೆ. ಸೊ ಇದು ಸರ್ ಆ್ಯನ್ಸೈಟಿ ಡಿಸಾರ್ಡರ್. ಸೊ ಈಗ ನಿಮ್ಗೆ ಇಷ್ಟೊಂದು ಅನುಭವ ಇದೆ, ಅದರಿಂದ ಹೊರಗೆ ಬಂದಿದ್ದೀರಾ, ಮತ್ತೆ ನಿಮ್ಮ ಕರಿಯರನ್ನು ಕಟ್ಕೊಂಡಿದ್ದೀರಾ. ಸೊ ನಮ್ಮ ಯುವ ಜನತೆಗೆ ಈ ಡಿಪ್ರೆಷನ್ನಿಂದ ಹೇಗೆ ಹೊರಗೆ ಬರೋದು ಅಂತಲೂ ಸ್ವಲ್ಪ ಹೇಳಿಬಿಡಿ ಪ್ಲೀಸ್. ಇದನ್ನ ಇಗ್ನೋರ್ ಮಾಡಬೇಡಿ, ಖಂಡಿತ ಮಾಡಲೇಬೇಡಿ. ಯಾಕಂದರೆ ತುಂಬ ತೊಂದರೆ ಆದರೆ ನಾನು ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಸೊ ನನಗನ್ನಿಸ್ತಾ ಇತ್ತು ನಾನು ಡಾಕ್ಟ್ರಿಗೆಲ್ಲ ಹೇಳ್ಬಿಡ್ತೀನಿ ಅಂತ, ಮನ್ಸಲ್ಲಿ ಅಷ್ಟು ಇಟ್ಕೊಂಡಿದ್ದೆ. ಬಟ್ ಆ ವಾರ್ಡ್ ಇರುತ್ತಲ್ಲ, ನ್ಯೂರೋಸೈಕಾಟ್ರಿಕ್ ವಾರ್ಡ್, ನೀವು ಅಲ್ಲಿ ಹೋದಾಗ ಏನಾಗುತ್ತೆ, ನಿಮ್ಮ ಸುತ್ತಮುತ್ತಲಿರೋ ಜನರನ್ನ ನೋಡಿದಾಗ ನೀವು ಹುಚ್ಚರಾಗಿದ್ದೀರಿ ಅನ್ಸ್ಬಿಡುತ್ತೆ. ಸೊ ಅಲ್ಲಿ ತುಂಬ ಟ್ರಿಗರ್ ಆಗುತ್ತೆ. ಸೊ ನಾನು ಅನ್ಕೊಂಡೆ ಡಾಕ್ಟ್ರಿಗೆ, ನಿಮ್ಗೆ ಅನ್ಸುತ್ತೆ ಡಾಕ್ಟ್ರ್ ಕೇಳಿಸ್ಕೊತಾನೆ ಅಂತ. ನಾನು ಡಾಕ್ಟ್ರ್ ಹತ್ರ ಹೋದೆ, ನಾನು ಡಾಕ್ಟ್ರಿಗೆ ಹೇಳೋಕ್ಕೆ ಶುರು ಮಾಡಿದೆ. ಅವ್ರು 1 ನಿಮಿಷನೂ ಕೇಳಿಸ್ಕೊಳ್ಳಿಲ್ಲ, ಸುಮ್ಮನೆ ಮೆಡಿಸಿನ್ಸ್ ಬರೆದು ಕೊಟ್ಬಿಟ್ರು. ಸೊ ನಾನು ಒಂದು 3 ತಿಂಗಳಾದಮೇಲೆ ಸ್ವಲ್ಪ ಆರಾಮಾದ್ಮೇಲೆ ನಾನು ಡಾಕ್ಟ್ರನ್ನ ಕೇಳಿದೆ, ಸರ್ ನನಗೆ ಒಂದು ವಿಷಯ ಹೇಳಿ, ನಾನು ನಿಮ್ಮ ಹತ್ರ ಬಂದಾಗ ನೀವು ನನ್ನ ಮಾತೇ ಕೇಳಿಸ್ಕೊಳ್ಳಿಲ್ಲ, ಒಂದು ಮಾತು ಕೇಳಿಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು, ನೀನು ಬಂದಾಗ ನಿನ್ನ ಕಂಡೀಷನ್ ಹೇಗಿತ್ತಂದ್ರೆ ಮೆಡಿಸಿನ್ಸ್ ಕೊಟ್ಟಿರಲಿಲ್ಲ ಅಂದರೆ ನೀನು ಹೋಗ್ತಿದ್ದೆ ಅಂತ. ಸೊ ವರ್ಸ್ಟ್ ಕೇಸಲ್ಲಿ ಮೆಡಿಕೇಷನ್ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ. ಆದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಹ್ಯಾಪಿ. ಆ ಸಂತೋಷ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಿಮಗೆ ಖುಷಿ ಕೊಡೋ ಜನರ ಮಧ್ಯದಲ್ಲಿರಿ, ನಿಮಗೆ ಖುಷಿ ಕೊಡೋ ಅಂಥ ಕೆಲಸಗಳನ್ನ ಮಾತ್ರ ಮಾಡಿ. ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ನಾನು ಹೇಳ್ತಿದ್ದೀನಿ, ಪ್ಲೀಸ್, ಇಷ್ಟೇ ಇರೋದು, ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಮತ್ತೆ ಇನ್ನೊಂದು, ನೀವು ಡಿಪ್ರೆಷನ್ ಅಲ್ಲಿದ್ರೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಹೆಸಿಟೇಟ್ ಮಾಡಬೇಡಿ. ಖಂಡಿತ ಡಿಪ್ರೆಷನ್ಗೆ ಹೆಲ್ಪ್ ತಗೊಳ್ಳಿ, ಥೆರಪಿ ತಗೊಳ್ಳಿ, ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ ಅದು. ಯಂಗ್ಸ್ಟರ್ಸ್ಗೆ ಈ ಸಲಹೆ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಒಳ್ಳೆ ಕೆಲಸ.